ಓಕೆ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ ಇದಲ್ವಾ? ಎಸ್ ಸರ್, ಫ್ರಂಟ್ ಎಂಡ್ ಇಂಡೆಕ್ಸ್ ಬರ್ದಿದ್ವಿ. ಸೊ ರೂಟಿಂಗ್ ಬರೆದು ರನ್ ಮಾಡಿದ ತಕ್ಷಣ ಒಂದು ಫ್ರಂಟ್ ಎಂಡ್ ಪೇಜ್ ಡಿಸ್ಪ್ಲೇ ಆಗೋ ತರ ಕೇರ್ ತಗೊಂಡಿದ್ವಿ ಅಲ್ವಾ? index.html, ಫ್ಲಾಸ್ಕ್, ಟೆಂಪ್ಲೇಟ್ಸ್, ಸ್ಟ್ಯಾಟಿಕ್, ಆಮೇಲೆ ಹೌ ಟು ಡಿಸೈನ್ ಫ್ರಂಟ್ ಎಂಡ್, ಟೇಬಲ್, ಟೆಕ್ಸ್ಟ್ ಫೀಲ್ಡ್ಸ್ ಇದೆಲ್ಲ ಮಾಡಿದ್ವಿ ಅನ್ಸುತ್ತೆ, ಹೌದಾ? ಹಾ, ಓಕೆ. ಸೊ ಇವತ್ತಿನ ಕ್ಲಾಸಲ್ಲಿ ಏನ್ ಮಾಡಬೇಕು, ಈ ಫ್ರಂಟ್ ಎಂಡ್ ಇಂದ ಬರೋ ವ್ಯಾಲ್ಯೂಸ್ ಅನ್ನ ರಿಸೀವ್ ಮಾಡಿಕೊಂಡು ನಾವು ಡೆವಲಪ್ ಮಾಡಿರೋ ಆಪ್ ಅಲ್ಲಿ, ಲೈಕ್ ಇಲ್ಲಿ ನಮ್ದು ಆಲ್ರೆಡಿ ಒಂದು ಪ್ರೀ ಡಿಫೈನ್ಡ್ ಮಾಡೆಲ್ ಇದೆ, ಇಲ್ಲಿ ಟ್ರೈನ್ ಮಾಡಿರೋ ಮಾಡೆಲ್ ಇದೆ, knn model.pickle. ಸೊ ಈ ಫೈಲ್ ಇಂದ ಪ್ರೆಡಿಕ್ಷನ್ಸ್ ಮಾಡಿ ಆನ್ಸರ್ ನ ಡಿಸ್ಪ್ಲೇ ಮಾಡಬೇಕು, ಕರೆಕ್ಟಾ? ಓಕೆ. ಸೊ ನಾನು ಒಂದ್ಸಲ ರನ್ ಮಾಡ್ಬಿಡ್ತೀನಿ ಈ ಪ್ರೋಗ್ರಾಮ್ ಅನ್ನ. ಸೊ ನೀವು ರನ್ ಮಾಡಿದ್ರೆ URL ಸಿಗುತ್ತೆ ನಿಮ್ಗೆ. ಸೊ ಈ ಲಿಂಕ್ ಮೇಲೆ ಕ್ಲಿಕ್ ತಕ್ಷಣ ಡಿಫಾಲ್ಟ್ ರೂಟ್ ಕಾಲ್ ಆಗುತ್ತೆ. ಡಿಫಾಲ್ಟ್ ರೂಟ್ ರೆಂಡರ್ ಟೆಂಪ್ಲೇಟ್ ನ ಕಾಲ್ ಮಾಡಿ. ಕರೆಕ್ಟಾ? ಇಷ್ಟು ಮಾಡಿದ್ವಾ? ಎಸ್ ಸರ್. ಫೈನ್. ಸೊ ಇವಾಗ ಇಲ್ಲೆಲ್ಲ ವ್ಯಾಲ್ಯೂಸ್ ನ ಕೊಟ್ಟಿದ್ದನ್ನ ರಿಸೀವ್ ಮಾಡಿಕೊಂಡು ಪ್ರೆಡಿಕ್ಷನ್ಸ್ ಮಾಡಬೇಕು. ಅದಕ್ಕೆ ಏನ್ ಮಾಡೋಣ, ಒಂದೊಂದೇ ಚೇಂಜಸ್ ಮಾಡೋಣ. ಫಸ್ಟ್ ಈಗ index.html ಬರೋಣ. ಓಪನ್ ಮಾಡ್ಕೊಂಡಿರಾ ನೀವು ಕೂಡ? ಎಸ್ ಸರ್. ಹಾ. ಸೊ index.html ಅಲ್ಲಿ ನಿಮಗೆ ಗೊತ್ತಿದೆ ಬೇಸಿಕ್ ಪ್ರಿನ್ಸಿಪಲ್ ಏನಂದ್ರೆ, ಈಗ ನೀವು ಸಬ್ಮಿಟ್ ಕ್ಲಿಕ್ ಮಾಡಿದ್ರೆ ಇಲ್ಲಿರೋ ಫಾರ್ಮ್ ಸಬ್ಮಿಟ್ ಆಗುತ್ತೆ. ಅದು ಯಾರಿಗೆ ಸಬ್ಮಿಟ್ ಆಗ್ಬೇಕು ಅಂತ ನಾವು ಇಲ್ಲಿ ಚೇಂಜ್ ಮಾಡಬೇಕು. ಅದಕ್ಕೆ ಇಲ್ಲಿ ಫಾರ್ಮ್ಗೆ ಆಕ್ಷನ್ ಅಂತ ಆಟ್ರಿಬ್ಯೂಟ್ ಇರುತ್ತೆ. ಆಕ್ಷನ್ ಇಲ್ಲಿದೆ ನೋಡಿ, ಇಲ್ಲಿ ಆಕ್ಷನ್ ಆಟ್ರಿಬ್ಯೂಟ್ ಅಲ್ಲಿ ನಾವೊಂದು ರೂಟ್ ನೇಮ್ ಅನ್ನ ಕೊಡೋಣ. ಇಲ್ಲಿ ಬರೆಯೋಣ ಈ ತರ ಪ್ರೆಡಿಕ್ಟ್ ಅಂತ. ಸೊ ನನ್ನ ರೂಟ್ ನೇಮ್ ಏನಂತ ಕೊಟ್ಟೆ, ಪ್ರೆಡಿಕ್ಟ್. ಅದೇ ತರ ಇದಕ್ಕೆ ಇನ್ನೊಂದು ಆಟ್ರಿಬ್ಯೂಟ್ ಇರುತ್ತೆ, ಮೆಥಡ್ ಅಂತ. ಮೆಥಡ್ ಈಸ್ ಈಕ್ವಲ್ ಟು ಪೋಸ್ಟ್. ಸೇರಿಸಿ ಇದೆರಡನ್ನ ನೀವು. ಫಾರ್ಮ್ ಟ್ಯಾಗ್ ಇಂದು ಆಕ್ಷನ್ ಆಟ್ರಿಬ್ಯೂಟ್, ಮೆಥಡ್ ಆಟ್ರಿಬ್ಯೂಟ್ ಎರಡನ್ನು ಚೇಂಜ್ ಮಾಡಿ. ಮಾಡಿದ್ರಾ? ಇವಾಗ ಪ್ರೆಡಿಕ್ಟ್ ಅನ್ನೋ ರೂಟ್ ಇಲ್ಲ. ಈ ನೋಡಿ, ಇದು ಸ್ಲಾಶ್ ಪ್ರೆಡಿಕ್ಟ್ ಅಂದ್ರೆ ಏನು, ಇದು ಒಂದು ರೂಟ್. ಇದು ಎಲ್ಲಿರ್ಬೇಕು, app.py ಅಲ್ಲಿ ಇರ್ಬೇಕು. ನಾವೇ ಅದನ್ನ ಈಗ ಬರೆಯೋಣ. ನಾವು ಡಿಫಾಲ್ಟ್ ರೂಟ್ ಬರ್ದಿದೀವಿ, ಅದನ್ನೊಂದು ಸೇರ್ಸೋಣ. ಇವಾಗ ಪ್ರೆಡಿಕ್ಟ್ ಅನ್ನೋ ರೂಟ್ ಅನ್ನ ಇಲ್ಲಿ ಬರೀತೀನಿ ಇವಾಗ. ಓಕೆ, app.py ಈ ಲೈನ್ಸ್ ಬರೀರಿ. @app .root /predict. ಆಮೇಲೆ ಈ ರೂಟ್ಗೆ ಒಂದು HTML ಫಾರ್ಮ್ ಬರ್ತಾ ಇರೋದ್ರಿಂದ ಇದನ್ನು ಸೇರಿಸಬೇಕು. ಮೆಥಡ್ಸ್ ಇಸ್ ಈಕ್ವಲ್ ಟು ಗೆಟ್ ಪೋಸ್ಟ್, ಈ ತರ ಬರ್ಕೋಬೇಕು. ಇದ್ರ ಕೆಳಗಡೆ ಒಂದು ಫಂಕ್ಷನ್ ಬರೆಯೋಣ, ಡೆಫ್ ಪ್ರೆಡಿಕ್ಟ್ ಪಾಸ್ ಸೆಮಿಕೋಲನ್ ಅಲ್ಲ ಕೋಲನ್ ಮಾಡಿ. ಇಷ್ಟ ನೀಟಾಗಿ ಕಾಣಿಸ್ತಿದ್ಯಾ ನಿಮ್ಗೆ? ಹಾ. ಸೊ ಪಾಸ್ ಅಂತ ಬರ್ದ್ರೆ ಅದು ಟೆಂಪರರಿ ಪ್ಲೇಸ್ ಹೋಲ್ಡರ್, ಆಮೇಲೆ ನಾವು ರಿಪ್ಲೇಸ್ ಮಾಡೋಣ. ಬರ್ದಿದ್ದೀರಾ ಇಷ್ಟು? ಓಕೆ. ಸೊ ಇವಾಗ ನಮ್ಗೆ ಇದು ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಅಡಿಷನಲ್ ಆಗಿ ನಮ್ಗೆ ಇಲ್ಲಿ numpy ಬೇಕಾಗುತ್ತೆ, ಜಾಬ್ ಲೀವ್ ಬೇಕಾಗುತ್ತೆ. ಅದನ್ನ ಬರ್ಕೊಳ್ಳೋಣ. ಇಂಪೋರ್ಟ್ numpy as np, ಆಮೇಲೆ ಇಂಪೋರ್ಟ್ ಜಾಬ್ ಲೀವ್ ಸೇರಿಸ್ವಿ ಎರಡು ಲೈನ್. ಸೇರಿಸಿದ್ರಾ?
Yes, sir. ಓಕೆ. Yes, sir. ಈಗ ಮಾಡೆಲ್ ಇಸ್ ಈಕ್ವಲ್ ಟು ಜಾಬ್ಲಿಬ್ ಡಾಟ್ ಲೋಡ್. ನಮ್ಮ ಮಾಡೆಲ್ ಹೆಸರು ಏನಿದೆ ಅದನ್ನ ಕೊಡೋಣ. ಇಲ್ಲಿದೆ ಅಲ್ಲ, knn model ಡಾಟ್ ಪಿಕಲ್, ಅದನ್ನ ಇಲ್ಲಿ ಬರೆಯೋಣ. knn model ಡಾಟ್ ಪಿಕಲ್ ಬರೀರಿ. ಸೊ ನಾವು ಅವಾಗಲೇ ಟ್ರೈನ್ ಮಾಡಿದ ಮಾಡೆಲ್ನ ಎಕ್ಸ್ಪೋರ್ಟ್ ಲೋಡ್ ಮಾಡ್ಕೋಬೇಕು. Yes, sir. ಓಕೆ. ಸೊ ಇವಾಗ ಏನ್ ಮಾಡ್ಬೇಕಂದ್ರೆ ನೋಡಿ, ಈಗ ಪ್ರಿಡಿಕ್ಟ್ ಅನ್ನೋ ರೂಟ್ಗೆ ಯಾವಾಗ ಬರುತ್ತೆ, ನೀವು ಈ ಸಬ್ಮಿಟ್ ಕೊಟ್ಟಾಗ. ಸೊ ಈಗ ಇಲ್ಲಿ NPK, ಇಲ್ಲಿ NPK ಮಾಡೋದು ಎನ್ ಹಂಗೆ ಬಿಟ್ಟಿನಿ. ಟೆಂಪರೇಚರ್, ಹ್ಯೂಮಿಡಿಟಿ, pH, ರೈನ್ಫಾಲ್, ಇಲ್ಲಿ ಏನ್ ಎಂಟ್ರಿ ಮಾಡಿರ್ತಾರಲ್ಲ ಇದನ್ನ ನಾವು ಫೆಚ್ ಮಾಡ್ಕೋಬೇಕು. Right. ಅದಕ್ಕೆ ಇಲ್ಲಿ ಸೊ ನಾವು ಒಂದು ಲಿಸ್ಟ್ ಕಾಂಪ್ರಹೆನ್ಷನ್ ಅಂತ ಒಂದು ಟೆಕ್ನಿಕ್ ಇದೆ, ಅದನ್ನ ಯೂಸ್ ಮಾಡ್ಕೊಂಡು ಮಾಡೋಣ. ಟೆಸ್ಟ್ ಡೇಟಾ ಇಸ್ ಈಕ್ವಲ್ ಟು, ಇಲ್ಲಿ ಬರೀತೀನಿ ನೋಡಿ, ಇಲ್ಲಿ ಓಕೆ. ಸೊ ವ್ಯಾಲ್ಯೂ ವ್ಯಾಲ್ ಅಂತ ಬರ್ಕೊಂತೀನಿ. ಫಾರ್ ವ್ಯಾಲ್ ಇನ್ ರಿಕ್ವೆಸ್ಟ್ ಡಾಟ್ ಫಾರ್ಮ್ ಡಾಟ್ ವ್ಯಾಲ್ಯೂಸ್. ನೋಡ್ರಿ, ಇದ್ರ ಅರ್ಥ ಏನಂದ್ರೆ ನೋಡಿ, ಇದನ್ನ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಸೊ ರಿಕ್ವೆಸ್ಟ್ ಅನ್ನೋ ಆಬ್ಜೆಕ್ಟ್, ಫಾರ್ಮ್ ಅಂದ್ರೆ ಇದು, ಈ ಫಾರ್ಮ್ ಇಲ್ಲಿದೆಯಲ್ಲ, ಈ ಫಾರ್ಮ್ ಬಂದಿರುತ್ತೆ, ಈ ಎಂಟೈರ್ ಫಾರ್ಮ್ ಬಂದಿರುತ್ತೆ. ಆ ಫಾರ್ಮ್ ಒಳಗಡೆ 8 ಪ್ಯಾರಾಮೀಟರ್ಸ್ ಇದಾವೆ. ಈ ಎಂಟೈರ್ ಫಾರ್ಮ್ ಬಂದಿರುತ್ತಲ್ಲ, ಆ ಫಾರ್ಮ್ ಅಲ್ಲಿರೋ ಒಂದೊಂದೇ ವ್ಯಾಲ್ಯೂಸ್ ನ ತಕ್ಕೊಡುತ್ತೆ ಈ ಫಾರ್ ಲೂಪ್. ಈ ಫಾರ್ ಲೂಪ್ ಏನ್ ಮಾಡುತ್ತೆ, ನೀವು ಕೊಟ್ಟಿರೋ 8 ಪ್ಯಾರಾಮೀಟರ್ಸ್ ನ ಒಂದೊಂದೇ ವ್ಯಾಲ್ಯೂನ ಕೊಡುತ್ತೆ. ಆ ವ್ಯಾಲ್ಯೂ ಇಲ್ಲಿರುತ್ತೆ. ಇದು ಬೈ ಡಿಫಾಲ್ಟ್ ಸ್ಟ್ರಿಂಗ್ ಆಗಿರುತ್ತೆ. ನಾವು ಅದನ್ನ ಫ್ಲೋಟಿಗೆ ಕನ್ವರ್ಟ್ ಮಾಡೋಣ. ಫ್ಲೋಟಿಗೆ ಕನ್ವರ್ಟ್ ಮಾಡಬೇಕು. ಇದು ಆಟೋಮೆಟಿಕ್ ಆಗಿ ಈ ಲೆಫ್ಟ್ ಅಲ್ಲಿರೋ ಲಿಸ್ಟ್ ಗೆ ಅಪೆಂಡ್ ಆಗುತ್ತೆ. ಸೊ ಈ ಮೇಲ್ಗಡೆ ಟೆಕ್ನಿಕ್ ನ ನಾವೇನಂತೀವಿ ಅಂದ್ರೆ ಲಿಸ್ಟ್ ಕಾಂಪ್ರಹೆನ್ಷನ್. above line is called list comprehension. It is used to fetch values of form. ಫಾರ್ಮ್ ಅಲ್ಲಿರೋ ಎಲ್ಲ ವ್ಯಾಲ್ಯೂಸ್ ನ ಫೆಚ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ಪ್ರಿಂಟ್ ಮಾಡಿ ನೋಡೋಣ, ನಾವು ಅನ್ಕೊಂಡಂಗೆ ಬರ್ತಿದ್ಯಾ ಇಲ್ವಾ. ಎಫ್ ಟೆಸ್ಟ್ ಡೇಟಾ ಈಸ್ ಟೆಸ್ಟ್ ಡೇಟಾ. ಸೊ ಮತ್ತೊಂದು ನೇಚರ್ ಏನಂದ್ರೆ, ರೂಟ್ ಒಳಗಡೆ ಬರೆದಿರೋ ಫಂಕ್ಷನ್ ಒಂದು ವ್ಯಾಲ್ಯೂ ರಿಟರ್ನ್ ಮಾಡಲೇಬೇಕು. ರಿಟರ್ನ್ ಡನ್ ಅಂತ ಬರೀತೀನಿ. ನಾನು ಫಸ್ಟ್ ಇದನ್ನ ರನ್ ಮಾಡ್ತೀನಿ. ಓಕೆ, ಇದು ಬಂತು ಅಂದ್ರೆ ನೋಡಿ, ನಾನೀಗ ಟೈಪ್ ಮಾಡಿದಾಗೆಲ್ಲ ನಾವು ಏನ್ ಕೊಟ್ಟಿದ್ವಿ, ಡಿಬಗ್ ಟ್ರೂ ಅಂತ ಕೊಟ್ಟಿದ್ವಿ. ಸೊ ಡಿಬಗ್ ಟ್ರೂ ಏನ್ ಮಾಡುತ್ತೆ, ನೀವು ಮಾಡೋ ಎಲ್ಲ ಚೇಂಜಸ್ ಅನ್ನು ರೆಕಗ್ನೈಸ್ ಮಾಡ್ತಾ ಇರುತ್ತೆ ಬ್ಯಾಕ್ ಗ್ರೌಂಡ್ ಅಲ್ಲಿ. ಸೊ ನಾನು ಇನ್ಕಂಪ್ಲೀಟ್ ಇದ್ದಾಗ ಅದೊಂದು ಎರರ್ ಬಂದಿರುತ್ತೆ. ಇನ್ನೊಂದ್ಸಲ ನಾನು ರನ್ ಮಾಡ್ತೀನಿ. ಪೈಥಾನ್ app.py ಒಂದ್ಸಲ ಚೆಕ್ ಮಾಡೋಣ ಇದೆ. app.py ರನ್ ಆಗಲಿ, ಒಂದು ನಿಮಿಷ. ರನ್ ಆಯ್ತು. ಒಂದ್ಸಲ ರಿಫ್ರೆಶ್ ಕೊಡ್ತೀನಿ. ಈಗ ನಾನು ವ್ಯಾಲ್ಯೂಸ್ ಫೀಡ್ ಮಾಡ್ತೀನಿ ನೋಡ್ರಿ. N52, P56, K89, ಟೆಂಪರೇಚರ್ 23.6. ಸುಮ್ಮನೆ ರ್ಯಾಂಡಮ್ ಆಗಿ ಕೊಡ್ತಾ ಇದ್ದೀನಿ, ಆಯ್ತಾ. ನೋಡಿ, ನಾನು ಈಗ ಸಬ್ಮಿಟ್ ಅಂತ ಕೊಟ್ರೆ ನನಗೆ ಡನ್ ಅಂತ ಔಟ್ಪುಟ್ ಬರಬೇಕು. ನೋಡಿ, ಡನ್ ಅಂತ ಬಂತು. ಮತ್ತೆ ಇಲ್ಲಿ ಪ್ರಿಂಟ್ ಆಗಿರ್ಬೇಕು ಲಿಸ್ಟ್. ಇಲ್ಲಿ ಕಾಣಿಸ್ತಾ ಇತ್ತು ನೋಡ್ರಿ, ಟೆಸ್ಟ್ ಡೇಟಾ ಈಸ್ 52.056 ಕಾಣಿಸ್ತಾ ಇದೆಯಾ ನಿಮ್ಗೆ ಇದು? ಸೊ ನಾನು ಬರ್ದಿರೋದು ಲಿಸ್ಟ್ ಕಾಂಪ್ರಿಹೆನ್ಷನ್ ವರ್ಕ್ ಆಗ್ತಿದೆ. ನೀವು ಬರೀರಿ ಇದಿಷ್ಟು ಬರೋದು ಚೆಕ್ ಮಾಡಿ. ನಿಮಗೆ ಬಂದ ಮೇಲೆ ನೆಕ್ಸ್ಟ್ ಇದಕ್ಕೆ ಹೋಗೋಣ.
ನೀವು ಟೈಪ್ ಮಾಡಿದಾಗ ಎರರ್ ಬಂದಿರ್ಬೋದು, ರೀರನ್ ಮಾಡಿ ಒಂದ್ಸಲ. ಸರ್ ಇದು ವ್ಯಾಲ್ಯೂ ಎರರ್ ಬರುತ್ತೆ. ವ್ಯಾಲ್ಯೂ ಎರರ್ ವುಡ್ ನಾಟ್ ಕನ್ವರ್ಟ್ ಸ್ಟ್ರಿಂಗ್ ಟು ಫ್ಲೋಟ್ ಅಂತ. ಅದೇ ಇಲ್ಲಿ ಬಂದಿದೀವಲ್ಲ, ಈ ಲೈನ್ ಕರೆಕ್ಟ್ ಬರೀರಿ. 1 minute. ಹಾ, ಏನಾದ್ರೂ ಮಿಸ್ ಆಗಿರುತ್ತೆ ನೋಡ್ರಿ, ಈ ಲೈನ್ ಅಲ್ಲೇ ತಪ್ಪಾಗಿರುತ್ತೆ. ಈ ಲೈನ್ ಕರೆಕ್ಟ್ ನೋಡ್ಕೊ. ಶೇರ್ ಮಾಡ್ಲಾ ಈ ಲೈನ್? ಸರ್ ಆ ಲೈನ್ ಒಂದು ಶೇರ್ ಮಾಡ್ಲಾ ನಿಮ್ಗೆ? ಎಸ್ ಸರ್. ಹಾಕಿದೀನಿ ನೋಡಿ. ಹಾಂ ಗ್ರೂಪಲ್ಲಿ ಹಾಕಿದ್ದೀರಾ ಸರ್? ಹಾ, ಗ್ರೂಪಿಗೆ ಹಾಕಿದೆ. ನಿಮ್ಗೆ ಹಾಕ್ಲಾ? ಇಲ್ಲ ಇಲ್ಲ ಸರ್, ಅದು ಬಂದಿಲ್ಲ ಅದಕ್ಕೆ. ಹೌದಾ? ಇದರಲ್ಲೇ ಮೆಸೇಜ್ ಮೀಟಲ್ಲೇ ಮೆಸೇಜ್ಗೆ ಹಾಕ್ಬಿಡ್ತೀನಿ ನೋಡಿ. ಎಸ್ ಹಾಕಿ ನೋಡ್ರಿ ಚಾಟ್ ಅಲ್ಲಿ. ಹಾಂ ಅದಿನ್ನೂ ಡೆಲಿವರಿ ಆಗಿಲ್ಲ ಮೆಸೇಜ್ ಗ್ರೂಪಲ್ಲಿ. ಮೀಟಲ್ಲೇ ಚಾಟಿಗೆ ಹಾಕಿದ್ದೆ ನೋಡಿ, ಬಂದಿರ್ಬೋದು. ಹಾಂ ಸರ್ ಬನ್ನಿ. ಒನ್ ಮಿನಿಟ್ ಸರ್, ರನ್ ಮಾಡ್ತೀನಿ. ಬಂತಾ? ರನ್ ಮಾಡ್ತಾ ಇದ್ದೀನಿ ಸರ್, ಒನ್ ಮಿನಿಟ್. ಮಾಡಿ ಮಾಡಿ ಮಾಡಿ.
ಮತ್ತು ಹಂಗೆ ತೋರಿಸ್ತಾ ಇದೆ ಸರ್ ಅದು could not convert string to ಏನ್ ಬರ್ತೈತೆ ಹೇಳ್ರಿ? could not convert string to float ಅಂತ ಬರ್ತದೆ. ನಾಟ್ ಕನ್ವರ್ಟ್ ಸ್ಟ್ರಿಂಗ್ ಟು ಫ್ಲೋಟ್. ಅದು ಸ್ಕ್ರೀನ್ ಹಾ ಇದು ಈ ಕೋಡ್ ಇದೆಯಲ್ಲ ಇದಿಷ್ಟು ಸರ್. ಇದಿಷ್ಟನ್ನ ನೀವು ಪೇಸ್ಟ್ ಮಾಡಿ, ಇದಿಷ್ಟು ಕೋಡ್ ಹಾ ರೂಟ್ ಕೋಡನ್ನ ಗ್ರೂಪಲ್ಲೆಲ್ಲ ಹಾಕಿ ಹಾ ನಾವು ಕರೆಕ್ಟ್ ಇದೆಯಲ್ಲ. ಟೆಸ್ಟ್ ಡೇಟಾ ಇಸ್ ಈಕ್ವಲ್ ಟು ಫ್ಲೋಟ್ ವ್ಯಾಲ್ ಫಾರ್ ವ್ಯಾಲ್ ಇನ್ ರಿಕ್ವೆಸ್ಟ್ ಡಾಟ್ ಫಾರ್ಮ್ ಡಾಟ್ ವ್ಯಾಲ್ಯೂಸ್. ಕರೆಕ್ಟ್ ಇದೆಯಪ್ಪ ಪ್ರೋಗ್ರಾಮ್. ಸರ್ ಆದ್ರೆ ಇದು ಎರರ್ ಕನ್ವರ್ಟ್ could not ಅಂದ್ರೆ convert ಇದೆ ಈ string to ಲೈನೇ float ಇರುತ್ತೆ. submit ಅಂತ ಇದೇ ಲೈನ್ ನಂಬರ್ 15 ಅಲ್ವಾ? 12 ಸರ್. ಅದೇ ಲೈನ್ ಅಲ್ಲೇ ಇರುತ್ತೆ ನಿಮ್ಗಿದ್ರೆ ಎರರ್ ಅಲ್ವಾ? ಎಸ್ ಸರ್, ಅದೇ ಲೈನ್ ಅಲ್ಲೇ ತೋರಿಸ್ತಾ ಇದೆ ಸರ್ ಅದೇ ಎರರ್. ಕುಡ್ ನಾಟ್ ಕನ್ವರ್ಟ್ ಅಂತ ಹೇಳ್ತಾ ಆಯ್ತಾ? ಎಸ್ ಸರ್. ಕುಡ್ ನಾಟ್ ಕನ್ವರ್ಟ್. ಒಂದ್ಸಲ ಇದನ್ನ ಸರ್ವರ್ನ ಆಫ್ ಮಾಡಿ ಆನ್ ಮಾಡಿ ನೋಡ್ರಿ, ರನ್ ಮಾಡಿ. ಇದು ಹಿಂಗೆ ಎಸ್ ಇದು ಸರ್. ಈ ಸರ್ವರ್ ಇದೆಯಲ್ಲ, ಎಸ್ ಸರ್. ಪೈಥಾನ್ ಆಪ್ ಡಾಟ್ ಪೈ ಒಂದ್ಸಲ ರಿಲೋಡ್ ಮಾಡಿ ರೀಸ್ಟಾರ್ಟ್ ಮಾಡಿ ನೋಡಿ. ಎಸ್ ರೀಸ್ಟಾರ್ಟೆಡ್ ಚೆಕ್ ಮಾಡಿ. ಮಾಡಿದೆ ಸರ್, ಮತ್ತು ಹೀಗೆ ಬರ್ತದೆ. ಹೌದ್ರಾ? ಸ್ಕ್ರೀನ್ ಶೇರ್ ಮಾಡಿ. ಫೋನಲ್ಲಿ ಕನೆಕ್ಟ್ ಆಗಿದ್ದೀನಿ ಸರ್, ನಾನು ಲ್ಯಾಪ್ಟಾಪ್ ಇದ್ರಲ್ಲಿ ಮಾಡ್ತಾ ಇದ್ದೀನಿ, ಇದನ್ನ ಕ್ಲಾಸ್ನ ಫೋನಲ್ಲಿ ಆನ್ ಮಾಡಿದ್ದೀನಿ. ಓಕೆ 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 ಓಕೆ. ಫೋನ್ ಕ್ಯಾಮ್ರಾನೇ ಆನ್ ಮಾಡಿ. ಫೋನ್ ಕ್ಯಾಮ್ರಾದ್ದು ಅಲ್ಲ, ನಿಮ್ ಸಿಸ್ಟಮ್ ಆಕ್ಸೆಸ್ ಆಗ್ಬೇಕಲ್ಲ ನನಗೆ. ಆದ್ರೆ ನೀವು ಕನೆಕ್ಟ್ ಆಗಿಲ್ಲಲ್ಲ. ಇಲ್ಲ ಸರ್, ಇಲ್ಲಾಂದ್ರೆ ಒಂದ್ ಕೆಲಸ ಫೋನಲ್ಲಿ. ಮಾಡೋಣ, ಈಗ ನಾನು ಇದನ್ನ ಮಾಡ್ತೀನಿ, ಆಮೇಲೆ ನೀವು ಎಸ್ ಸರ್. ಎನಿ ಡೆಸ್ಕ್ ಹಂಗೆ ಏನಾರ ಕನೆಕ್ಟ್ ಆಗಿ ಚೆಕ್ ಮಾಡ್ತೀನಿ. ಎಸ್ ಸರ್, ಆಮೇಲೆ ಒಂದು ಟೈಮ್ ಟ್ರೈ ಮಾಡಿ. ಆಯ್ತು ಆಯ್ತು ಆಯ್ತು. ಓಕೆ, ನಾನು ಇದು ಕಂಪ್ಲೀಟ್ ಮಾಡ್ತೀನಿ ನೋಡ್ಕೊಳ್ಳಿ. ಎಸ್ ಸರ್. ಓಕೆ, ಸೊ ಇವಾಗ ಡೇಟಾ ಬಂತು, ಡನ್. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಈ ಟೆಸ್ಟ್ ಡೇಟಾನ ನೋಡಿ, ಇಲ್ಲಿ ಒಂದು ಬ್ರಾಕೆಟ್ ಇದೆ, ನಮ್ಗೆ ಇನ್ನೊಂದು ಬ್ರಾಕೆಟ್ ಬೇಕು ಟೆಸ್ಟ್ ಡೇಟಾಗೆ. ಅದಕ್ಕೆ ಟೆಸ್ಟ್ ಡೇಟಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟೆಸ್ಟ್ ಡೇಟಾ. ಆಯ್ತಾ? ಇದು ಮಾಡ್ಕೊಂಡು ಆರ್ ಎಲ್ಸ್ ನೋಡ್ರಿ, ಹಿಂಗ್ ಮಾಡೋ ಬದಲು ನಾವು ಹಿಂಗೆ ಇಲ್ಲೇ ಇನ್ನೊಂದು ಸ್ಕ್ವೇರ್ ಬ್ರಾಕೆಟ್ ಹಾಕ್ಬೋದು, ಅದ್ರ ಲಿಸ್ಟ್ ಆಗ್ಬಿಡುತ್ತಲ್ವಾ. ಇದು ಬೇಡ, ಇದೇ ತರನೇ ಮಾಡೋಣ. ಟೆಸ್ಟ್ ಡೇಟಾ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಟೆಸ್ಟ್ ಡೇಟಾ ಬಂತು. ಈಗ ಪ್ರಿಡಿಕ್ಷನ್ ಹೋಗೋಣ. ಪ್ರಿಡಿಕ್ಷನ್ ಈಸ್ ಈಕ್ವಲ್ ಟು ಮಾಡೆಲ್ ಡಾಟ್ ಪ್ರಿಡಿಕ್ಟ್
ಟೆಸ್ಟ್ ಡೇಟಾ ಪ್ರಿಡಿಕ್ಟ್ ಆಗುತ್ತೆ. ಆಮೇಲೆ ಒಂದು ಸ್ಟ್ರಿಂಗ್ ತಗೊಂಡು ರಿಸಲ್ಟ್ ಇಸ್ ಈಕ್ವಲ್ ಟು recommended crop is prediction of 0. ಇದನ್ನ ಪ್ರಿಂಟ್ ಮಾಡ್ತೀನಿ. ಪ್ರಿಂಟ್ ರಿಸಲ್ಟ್ ಆಯ್ತಾ. ಇದು ನೋಡೋಣ ಫಸ್ಟ್ ಏನ್ ಬರುತ್ತೆ ಆನ್ಸರ್. ಸೊ ರಿಫ್ರೆಶ್ ಮಾಡಿ ಸ್ಕ್ರೀನ್ ಆಫ್ ಆಯ್ತು. ಸಾರಿ, ಈಗ ಕಾಣಿಸ್ತಿಲ್ವಾ ಸ್ಕ್ರೀನ್? ಇವಾಗ ಕಾಣಿಸ್ತಾ ಇದೆ. ಕಾಣಿಸ್ತೈತಾ? humidity pH 6.3 rainfall done ಅಂತ ಬಂತು. ಟೆಸ್ಟ್ ಡೇಟಾ ರೆಕಮೆಂಡೆಡ್ ಕ್ರಾಪ್ ಅಂತ ಪ್ರಿಂಟ್ ಆಗ್ಬೇಕಿತ್ತಪ್ಪ. ಇಲ್ಲಿ ಆನ್ಸರ್ ಎಲ್ಲೂ ಬಂದಿಲ್ಲಲ್ಲ. ಪ್ರಿಂಟ್ ರಿಸಲ್ಟ್ ಬರ್ತಿದ್ದೀನಲ್ಲ. ರೆಕಮೆಂಡೆಡ್ ಕ್ರಾಪ್ ಈಸ್ ಪ್ರಿಂಟ್ ಆಗ್ಬೇಕಿತ್ತು. ಇಲ್ಲೇನ್ ಬರ್ದಿದ್ದೀನಲ್ಲ ಇಲ್ಲಿ, ಅದು ಇಲ್ಲಿ ಬರ್ಬೇಕು. ಅದು ಬರ್ಬೇಕಿತ್ತು ಇಲ್ಲಿ. ಟೆಸ್ಟ್ ಡೇಟಾ ಈಸ್ ಅಷ್ಟೇ ಬರ್ತಾ ಇದೆ. ತಡ್ರಿ ಇನ್ನೊಂದ್ಸಲ ರೀರನ್ ಮಾಡ್ತೀನಿ. ಸಮಥಿಂಗ್ ಇಸ್ ರಾಂಗ್. ನೋಡ್ರಿ ಬರ್ತಾ ಇದೆ, ಇಲ್ಲಿ ಕಾಣಿಸ್ತಾ ಇದೆಯಾ ಆನ್ಸರ್? ರೈಸ್. ರೆಕಮೆಂಡೆಡ್ ಕ್ರಾಪ್ ಈಸ್ ರೈಸ್. ಕರೆಕ್ಟಾ? ಇವಾಗ ಏನ್ ಮಾಡೋಣ, ಇದನ್ನು ಕಂಪ್ಲೀಟ್ ಮಾಡ್ಬೇಕಂದ್ರೆ ಈ ಆನ್ಸರ್ ನಮಗೆ ಫ್ರಂಟ್ ಎಂಡ್ ಅಲ್ಲೇ ಬರ್ಬೇಕು, ಇಲ್ಲಿ ಬರ್ಬೇಕು. ಸೊ ಇಲ್ಲಿ ಕೆಳಗಡೆ ಬರ್ಬೇಕಲ್ವಾ? ಅದಕ್ಕೆ ಇಲ್ಲೇನ್ ಮಾಡೋಣ, ಇಲ್ಲಿ ರಿಟರ್ನ್ ಇಲ್ಲಿ ರಿಟರ್ನ್ ಮಾಡ್ತೀವಲ್ಲ, ರಿಟರ್ನ್ ರೆಂಡರ್ ಟೆಂಪ್ಲೇಟ್. ರೆಂಡರ್ ಟೆಂಪ್ಲೇಟ್ ಎಲ್ಲಿ ಹೋಗ್ಬೇಕು, ಮತ್ತೆ index.html ಗೆ ಹೋಗ್ಬೇಕು. ಜೊತೆಗೆ res ಅಂತ ಒಂದು ಪ್ಯಾರಾಮೀಟರ್, ಅದಕ್ಕೆ ರಿಸಲ್ಟ್ ಅನ್ನು ಹಾಕ್ಬಿಡೋಣ. ರಿಸಲ್ಟ್ ಅಲ್ಲ ಸ್ಟೇಟ್ಮೆಂಟ್ ಇರುತ್ತಲ್ಲ, ಅದನ್ನ ಕೂಡ ಆಸ್ ಎ ಪ್ಯಾರಾಮೀಟರ್ ನಾವು ಕಳಿಸ್ತೀವಿ. ಈಗ ನೀವೇನ್ ಮಾಡ್ಬೇಕಂದ್ರೆ index.html ಗೆ ಹೋಗ್ಬೇಕು. ಇಲ್ಲಿ ನೋಡ್ಕೋಬೇಕು ನೋಡಿ. ಇಲ್ಲಿ ನಾವು index.html ಗೆ 2 ಸಲ ಬರ್ತೀವಿ. ಒಂದ್ಸಲ ಡಿಫಾಲ್ಟ್ ರೂಟ್ ಇಂದ ಬರ್ತೀವಿ, ಇನ್ನೊಂದ್ಸಲ ರಿಸಲ್ಟ್ ನ ತಗೊಂಡ್ ಬರುತ್ತೆ ಅಲ್ವಾ? ಅದಕ್ಕೆ ಇಲ್ಲೇನ್ ಮಾಡೋಣ, ಒಂದು ಜಿಂಜರ್ ಟೆಂಪ್ಲೇಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ನೀವು HTML ಒಳಗಡೆ ಇಫ್ ಎಲ್ಸ್ ಯೂಸ್ ಮಾಡ್ಬೇಕಂದ್ರೆ ಇಲ್ಲಿ ಫ್ಲಾಸ್ಕ್ ಸಪೋರ್ಟ್ ಮಾಡುವಂತ ಒಂದು ಟೆಂಪ್ಲೇಟ್ ಇಂಜಿನ್ ಇದೆ, JINJA ಜಿಂಜಾ ಅಂತ ಇದೆ. ಓಕೆ, ಅದನ್ನ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ ನೋಡ್ರಿ, ಇಲ್ಲಿ JIF ಹೀಗೆ ಇಫ್ ನ ಈ ತರ ಬರಿತೀವಿ ಜಿಂಜಾದಲ್ಲಿ. ಇಲ್ಲಿ ರಿಸಲ್ಟ್ ಅನ್ನೋ ಪ್ಯಾರಾಮೀಟರ್ ಇದ್ರೆ ಅಂತ ಅರ್ಥ ಇದೆ. ಇಫ್ ರಿಸಲ್ಟ್ ಅನ್ನೋ ಪ್ಯಾರಾಮೀಟರ್ ಇದ್ರೆ ನಾವೇನ್ ಮಾಡೋಣ, ಆ ರಿಸಲ್ಟ್ ಅನ್ನ ಇದ್ರೊಳಗಡೆ ಡಿಸ್ಪ್ಲೇ ಮಾಡೋಣ. H1 jprint ರಿಸಲ್ಟ್. ಇದಕ್ಕೆ ನಾವು ಬೇಕಂದ್ರೆ ಏನಾದ್ರು ಕಂಟೈನರ್ bg primary text white text center. ಈ ಜಿಂಜಾ ವರ್ಕ್ ಆಗ್ಬೇಕಂದ್ರೆ ನೀವು ಎಕ್ಸ್ಟೆನ್ಷನ್ ಹಾಕೋಬೇಕು. ಓಕೆ, ಇಲ್ಲಿ ಎಕ್ಸ್ಟೆನ್ಷನ್ಸ್ ಹೋಗಿ ನಿಮ್ಗೆ ಏನ್ ಎಕ್ಸ್ಟೆನ್ಷನ್ ಅಂತ ತೋರಿಸ್ತೀನಿ ತಡ್ರಿ. ಅದ್ರ ಹೆಸರು ಜಿಂಜಾ ಅಂತ ಕೊಟ್ರೆ ಇನ್ಸ್ಟಾಲ್ ಮಾಡ್ಕೊ. ಜಿಂಜಾ ಟೆಂಪ್ಲೇಟ್ ಇಂಜಿನ್ ಜಿಂಜಾ ಅಂತ ಒಂದು ಬರುತ್ತೆ ಎಕ್ಸ್ಟೆನ್ಷನ್ಸ್ ಇನ್ಸ್ಟಾಲ್. ಇಲ್ಲಿ ಎಷ್ಟೊಂದು ಇದಾವೆ ನಂತರ ಆಲ್ರೆಡಿ ಇನ್ಸ್ಟಾಲ್ಡ್.
ಇಲ್ಲಿದೆ ನೋಡಿ, ಜಿಂಜಾ 2 ಸ್ನಿಪೆಟ್ ಕಿಟ್ ಅಂತಿದೆ ಎಸ್ ಆಯ್ತಾ. ಎಸ್ ಜಿಂಜಾ ಸರ್ 2 ಸ್ನಿಪೆಟ್ ಕಿಟ್ ಅಂತಿದೆ, ಇದನ್ನ ಹಾಕೋಬೇಕು. ಅದನ್ನ ಹಾಕೊಂಡಾಗ ನೀವು ಜೆ ಇಫ್ ಜೆ ಪ್ರಿಂಟ್ ಅಂತ ಎಲ್ಲ ಬರೀಬಹುದು. ಎಸ್ ಸರ್ ಓಕೆ, ಇವಾಗ ಚೆಕ್ ಮಾಡೋಣ. ರಿಫ್ರೆಶ್ ಮತ್ತೊಂದ್ಸಲ ಹೊಸದಾಗಿ ಕೊಡ್ತೀನಿ. ಎನ್ 89, ಪಿ 56, 85, humidity 45, temperature 45, humidity 69, pH 8, rainfall ಕೊಟ್ಟಿನಿ. ಇವಾಗ ಕೆಳಗಡೆ ಆನ್ಸರ್ ಬರಬೇಕು. ಎಸ್ ಬಂತು. ಇದೆಲ್ಲ ಎಸ್ ಸರ್ ರೆಕಮೆಂಡೆಡ್ ಕ್ರಾಪ್ ಇಸ್ ಬನಾನಾ ಎಸ್ ಕರೆಕ್ಟ್ ಇದೆಯಲ್ವಾ? ಎಸ್ ಸರ್ ಹಾ, ನಾನು ನಿಮ್ಗೆ ಈ ಎರಡು ಫೈಲನ್ನು ಶೇರ್ ಮಾಡ್ತೀನಿ. ಎಸ್ ಸರ್ ಯಾವ್ದು ಹೇಳಿ? app.py ಮತ್ತೆ index.html. ಓಕೆನಾ? ಎಸ್ ಸರ್ ಎಸ್ ಸರ್ ಅವೆರಡನ್ನ ಇಟ್ಕೊಂಡು ನೀವು ಒಂದ್ಸಲ ಟ್ರೈ ಮಾಡ್ರಿ. ಎಸ್ ಸರ್ ಬಂದಿಲ್ಲ ಅಂದ್ರೆ ನಾನು ಕನೆಕ್ಟ್ ಆಗಿ ಅದೇನು ಇಶ್ಯೂ ಇದೆ ಅಂತ ಸಾಲ್ವ್ ಮಾಡ್ತೀನಿ. ಎಸ್ ಸರ್ ಓಕೆ ಓಕೆ ಸರ್ ಓಕೆ, ನಿಮಗೆ ಶೇರ್ ಮಾಡ್ತೀನಿ ಆಲ್ರೆಡಿ. ಥ್ಯಾಂಕ್ ಯು. ಓಕೆ.